ಏನಾಯ್ತು ನಿಂಗೆ? ಏನೂ ಇಲ್ಲ, ಹಸಿ ವಾಂತಿ ಬಂದಂಗಾಯ್ತಷ್ಟೆ. ಏನಾದರೂ ಪ್ರಾಬ್ಲಮ್ ಇದ್ರೆ ಹೇಳು, ಹಾಸ್ಪಿಟಲ್ಗೆ ಹೋಗೋಣ. ಇಲ್ಲ ಇಲ್ಲ, ಅದು ತಿಂದ ತಕ್ಷಣ ಮಲಗಿಬಿಟ್ನಲ್ವಾ, ಅದಕ್ಕಿರಬೇಕು. ಮೈನಾ, ನಿನ್ನ ನೋಡಕ್ಕೆ ಧ್ರುವ ಬಂದಿದ್ದಾರೆ. ಧ್ರುವ ಅವರ? ಅಯ್ಯೋ ದೇವ್ರೆ, ಈಗೇನು ಮಾಡೋದು? ಧ್ರುವ ಕೇಳಿದ್ರೆ ಏನಂತ ಉತ್ತರ ಕೊಡಲಿ? ಇಲ್ಲ, ನಾನು ಅವ್ರ ಮುಂದೆ ಹೋಗೋದೇ ಬೇಡ. ಹೋದ್ರೆ ತಾನೇ ಎಡವಟ್ ಆಗುತ್ತೆ. ಬೇಡ ಬೇಡ. ಮೈನಾ, ಏನು ಯೋಚನೆ ಮಾಡ್ತಿದ್ಯಾ? ಹೋಗು, ಅವನ್ನ ಮಾತಾಡ್ಸ್ಕೊಂಡ್ ಬಾ. ವೇಣಿ, ನನಗೀಗ ತುಂಬ ಸುಸ್ತಾಗ್ತೈತೆ. ನಾಳೆ ಫೋನ್ ಮಾಡ್ತೀನಿ ಅಂತ ಹೇಳ್ಬಿಡು. ಹಾಂ? ಅಲ್ಲ ಮೈನಾ, ಇಷ್ಟೊತ್ತಿನಲ್ಲಿ ಹಾಸ್ಟೆಲ್ ಗೇಟ್ವರೆಗೂ ಬಂದಿದ್ದಾರೆ. ಈಗ ನೀನು ಹೋಗ್ಲಿಲ್ಲ ಅಂದ್ರೆ ಅವ್ರು ಬೇಜಾರು ಮಾಡ್ಕೊಳಲ್ವಾ? ಹೋಗ್ಬಾ. ಅದು ಹಾಗಲ್ಲ ಖುಷಿ, ಅವ್ರು ನನ್ನ ಪರಿಸ್ಥಿತಿ ನೋಡಿ ಬೇಜಾರು ಮಾಡ್ಕೋತಾರೆ. ವೇಣಿ, ಹೋಗಿ ನಾಳೆ ಮಾತಾಡ್ತಾಳಂತೆ, ನಾಳೆ ಫೋನ್ ಮಾಡ್ತಾಳೆ ಅಂತ ಹೇಳ್ಬಿಡು. ಹಾಂ? ಅಲ್ಲ ಮೈನಾ, ಇದನ್ನ ನೀನ್ ಹೋಗಿ ಹೇಳಿದ್ರೆ ಅವ್ರು ನೆಮ್ಮದಿಯಾಗಿ ನಿದ್ದೆನಾದ್ರೂ ಮಾಡ್ತಾರೆ. ಇಲ್ಲ ಅಂತಂದ್ರೆ ನಿನ್ಗೆ ಏನಾಯ್ತು ಅಂತ ಚಿಂತೆಲಿರ್ತಾರಲ್ವಾ? ಶೋ, ನಾನು ನಿಮಗೆ ಹೆಂಗೆ ಹೇಳಿ? ನನಗೀಗ ತುಂಬ ಸುಸ್ತಾಗ್ತೈತೆ. ಈಗೋಗಿ ನಾನು ಅವ್ರ ಮುಂದೆ ನಿಂತ್ಕೊಂಡ್ರೆ ಅವ್ರು ತುಂಬ ನೊಂದ್ಕೋತಾರೆ. ಆಮೇಲೆ ಈಗಲೇ ಆಸ್ಪತ್ರೆಗೆ ಹೋಗೋಣ, ಇಲ್ಲ ಅವ್ರ ಮನೆಗೆ ಹೋಗೋಣ ಅಂತೆಲ್ಲ ಕರೀತಾರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಲ್ಲ, ನನ್ನನ್ನು ನೋಡೋಕ್ಕೆ ಎಷ್ಟೊತ್ತಲ್ಲಿ ಬಂದಿದ್ದಾರೆ ಅಂದಮೇಲೆ, ನನ್ನನ್ನು ನೋಡಿದ್ಮೇಲೆ ಅವ್ರು ಬೇಜಾರು ಮಾಡ್ಕೊಳಕ್ಕಿಲ್ವಾ? ಅವ್ರು ನೊಂದ್ಕೊಳಕ್ಕಿಲ್ವಾ? ದಯವಿಟ್ಟು ಹೋಗು ವೇಣಿ, ಹೋಗು. ಅಲ್ಲ ಮೈನಾ, ನೀನೇನು ಮಾತಾಡಬೇಡ. ನನಗೋಸ್ಕರ ಇದೊಂದು ಸಹಾಯ ಮಾಡು. ಕೃಷ್ಣವೇಣಿ, ಅವಳೇ ಬರಲ್ಲ ಅಂತಿದ್ದಾಳೆ, ಸುಮ್ಮನೆ ಯಾಕೆ ಫೋರ್ಸ್ ಮಾಡ್ತೀಯಾ? ಸುಸ್ತಾಗಿದ್ದಾಳೆ, ನಾಳೆ ಫೋನ್ ಮಾಡ್ತಾಳಂತ ಹೇಳ್ಬಾ. ಹೋಗು. ಬಾ, ನೀನು ರೆಸ್ಟ್ ಮಾಡು. ಕೃಷ್ಣವೇಣಿ ಅವರೇ, ಮೈನಾ ಅವ್ರೆ ಎಲ್ಲಿ? ಅದು ಅವಳು ಬರ್ಲಿಲ್ವಾ? ಒಂದ್ಸಲ ಧ್ರುವ ಅವ್ರು ಬಂದಿದ್ದಾರೆ ಅಂತ ಕ್ಲಿಯರ್ ಆಗಿ ಹೇಳಿ, ಖಂಡಿತವಾಗ್ಲೂ ಬರ್ತಾರ ಅವರು. ನೀವು ಬಂದಿದ್ದೀರಾ ಅಂತಾನೆ ಹೇಳ್ದೆ ಧ್ರುವ ಅವ್ರೆ, ಆದ್ರೆ ಅವಳಿಗೆ ಹುಷಾರಿಲ್ಲ, ತುಂಬಾ ಸುಸ್ತಾಗ್ತಿದೆ. ಇಲ್ಲಿಗೆ ಬಂದ್ ಮಾತಾಡಕ್ಕೂ ಆಗಲ್ಲ. ನಾಳೆ ಮಾತಾಡ್ತೀನಿ ಅಂತ ಹೇಳು ಅಂತ ಹೇಳಿ ಕಳ್ಸಿದ್ಲು. ಹಾ, ಪುಷ್ಪಕ್ ಸರ್ ಹೇಳಿದ್ರು ಹುಷಾರಿಲ್ಲ ಅಂತ. ತುಂಬಾ ಆಯಾಸ ಆಗಿರ್ಬೇಕಲ್ವಾ? ಹೌದು ಧ್ರುವ ಅವ್ರೆ, ತುಂಬಾ ಸುಸ್ತು ಅಂತ ಮಲ್ಗಿದ್ದಾಳೆ. ನಿಂತ್ಕೊಂಡ್ ಮಾತಾಡಕ್ಕೂ ಆಗ್ತಿಲ್ಲ. ಮೈನಾ ಅವ್ರನ್ನ ನೋಡಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ತುಂಬಾ ಆಸೆಯಿಂದ ಬಂದೆ. ಅವ್ರನ್ನ ಮೀಟ್ ಮಾಡದೆ ಹೋಗೋದು ತುಂಬಾ ನೋವಾಗ್ತಿದೆ. ಕೃಷ್ಣವೇಣಿ ಅವರೇ, ಅವ್ರಿಗೆ ಟೈಮ್ಗೆ ಊಟ ತಿಂಡಿ ಮಾತ್ರೆ ಎಲ್ಲ ಕರೆಕ್ಟಾಗಿ ಕೊಡಿ, ಆಯ್ತಾ? ಅವ್ರನ್ನ ಇನ್ಮೇಲೆ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು, ಮರಿಬೇಡಿ. ಧ್ರುವ ಅವ್ರೆ, ಅದನ್ನ ನೀವ್ ಹೇಳ್ಬೇಕಾ? ನಾವೆಲ್ರೂ ಅವಳನ್ನ ಚೆನ್ನಾಗೇ ನೋಡ್ಕೋತೀವಿ, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಇಲ್ಲ, ಹಾಗಲ್ಲ, ನೀವು ನೋಡ್ಕೊಳ್ತೀರಾ, ನನಗೆ ಗೊತ್ತಿದೆ. ಆದ್ರೂ ನಿಮ್ ಕಷ್ಟ ನಮಗೆ ಅರ್ಥ ಆಗುತ್ತೆ. ನೀವೇನು ಯೋಚನೆ ಮಾಡ್ಬೇಡಿ, ನಾವ್ ಅವಳನ್ನ ಚೆನ್ನಾಗೇ ನೋಡ್ಕೋತೀವಿ. ಆದ್ರೆ ನೀವ್ ಇಲ್ಲಿವರೆಗೂ ಬಂದ್ರು ಅವಳು ನಿಮ್ಮನ್ ಬಂದ್ ಮಾತಾಡಿಸ್ಲಿಲ್ಲ ಅಂತ ನೀವೇನು ಬೇಜಾರ್ ಮಾಡ್ಕೋಬೇಡಿ. ಚೇಚೆ, ನಾನ್ ತಪ್ಪು ತಿಳ್ಕೊಳ್ಳೋದಾ? ಖಂಡಿತವಾಗ್ಲೂ ಇಲ್ಲ. ಅದು ನನಗೂ ಅರ್ಥ ಆಗುತ್ತೆ. ಅವ್ರಿಗೂ ನನ್ನ ಮೀಟ್ ಮಾಡಬೇಕು ಅಂತ ಆಸೆ ಇರುತ್ತೆ, ನನ್ನ ಜೊತೆ ಮಾತಾಡಬೇಕು ಅಂತ ಆಸೆ ಇರುತ್ತೆ. ಆದ್ರೆ ಅವ್ರಿಗೆ ಹುಷಾರಿಲ್ವಲ್ಲ. ಇಂಥ ಸಮಯದಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಳ್ದೆ ಇನ್ಯಾವಾಗ ನನ್ಗೆ ಅರ್ಥ ಆಗುತ್ತೆ? ಅವ್ರಿವಾಗ ರೆಸ್ಟ್ ಮಾಡ್ಲಿ. ಅವ್ರೇನ್ ನನ್ನ ನೋಡಕ್ ಬಂದಿಲ್ಲ ಅಂತ ನನ್ಗೇನ್ ಬೇಜಾರಿಲ್ಲ, ಪರವಾಗಿಲ್ಲ. ಅವ್ರು ರೆಸ್ಟ್ ಮಾಡ್ಲಿ. ಪಾಪ ಅವ್ರೆಷ್ಟು ನೋವು ತಿಂತಾ ಇದಾರೋ ಏನೋ. ಮೊದ್ಲು ಅವ್ರು ಹುಷಾರಾಗ್ಲಿ. ಸ್ವಲ್ಪ ಆರಾಮ್ ಅನ್ಸಿದ್ರೆ ಅವಳೇ ಫೋನ್ ಮಾಡ್ತೀನಿ ಅಂತ ಹೇಳಿದಾಳೆ. ಹೌದಾ? ಅವ್ರು ಫೋನ್ ಮಾಡ್ಲಿ, ನಾನು ಮಾತಾಡ್ತೀನಿ. ನೋಡಿ, ನಿಮ್ಗೆ ಕಾಂತಪ್ಪಣ್ಣಂಗೆ ಈ ಟೈಮಲ್ಲಿ ಬಂದು ತೊಂದರೆ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸ್ಬಿಡಿ ಕಾಂತಪ್ಪಣ್ಣ. ಅಯ್ಯೋ
ತೊಂದ್ರೆ ಎಲ್ಲ ಏನೂ ಇಲ್ಲ ಧ್ರುವ ಅವ್ರೆ. ಬರ್ತೀನಿ ಕಾಂತಪ್ಪಣ. ಸರಿ ಧ್ರುವ. ಅಯ್ಯೋ ದೇವ್ರೆ, ಧ್ರುವ, ಧ್ರುವ, ಯಾಕೋ ಇಷ್ಟು ಲೇಟ್ ಮಾಡಿದೆ? ನಾನು ನಿಂಗೋಸ್ಕರನೇ ಕಾಯ್ತಿದ್ದೆ ಕಣೋ. ಧ್ರುವ, ಯಾಕೋ ಏನಾಯ್ತು? ಮೈನಾ ಸಿಕ್ಕದ್ಲಾ? ಮಾತಾಡ್ದೆ ಅವಳ ಹತ್ರ? ನಾನ್ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ, ಏನಾಯ್ತು? ಮೈನಾ ಹುಷಾರಿಲ್ದೆ ನಡ್ಕೊಂಡು ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಹಳ್ಳದಲ್ಲಿ ಬಿತ್ತು. ಧ್ರುವ, ಏನ್ ಹೇಳ್ತಿದ್ಯಪ್ಪ? ದೇವ್ರ ದಯೆ, ಅದೇ ಸಮಯಕ್ಕೆ ಪುಷ್ಪಕ್ ಸರ್ ಅವ್ರನ್ನ ಕಾಪಾಡಿ ಆಸ್ಪತ್ರೆಗೆ ಸೇರಿಸಿದ್ರಂತೆ ಸರ್ಸು. ಅಯ್ಯೋ, ಮೈನಾ ಹಾಸ್ಪಿಟ್ಲಲ್ಲಿ ಇದ್ದಾಳ. ನಡಿಯೋ, ಮೊದ್ಲು ಹೋಗಿ ಅವಳು ನೋಡ್ಕೊಂಡ್ ಬರೋಣ. ಇಲ್ಲ ಸರ್ಸು, ಅವ್ರ ಆಸ್ಪತ್ರೆಯಲ್ಲಿಲ್ಲ, ಹಾಸ್ಟೆಲಲ್ಲಿ ಇದ್ದಾಳಂತೆ. ಹಾಗಿದ್ರೆ ನಡಿ, ಹಾಸ್ಟೆಲ್ಗೆ ಹೋಗಿ ನೋಡ್ಕೊಂಡ್ ಬರೋಣ. ಇಲ್ಲ ಸರ್ಸು, ಅವರು ಯಾರನ್ನು ನೋಡೋ ಪರಿಸ್ಥಿತಿಲಿ ಇಲ್ವಂತೆ. ನೀನ್ ಮಾತ್ರ ಅವಳು ನೋಡಿ ಮಾತಾಡ್ಸ್ಕೊಂಡ್ ಬಂದಿದ್ಯಾ. ನಾನು ನನ್ನ ಸೊಸೆ ನೋಡ್ಲೇಬೇಕು. ನಡಿ ಹೋಗೋಣ. ಅವಳು ನನ್ನ ನೋಡೋಕ್ಕೂ ಹೊರಗಡೆ ಬರಲಿಲ್ಲ ಸರ್ಸು. ಮತ್ತೆ ಅವಳು ರಸ್ತೆಯಲ್ಲಿ ಬಿದ್ದು ಪುಷ್ಪಕ್ ಅವ್ರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಂತ ಹೇಳ್ತಿದ್ಯಲ್ಲ, ಇದೆಲ್ಲ ನಿಂಗೆ ಹೇಗೋ ಗೊತ್ತು? ಪುಷ್ಪಕ್ ಸರ್ ಹೇಳಿದ್ರು. ಹಾಸ್ಟೆಲ್ ಹತ್ರ ಹೋಗಿದ್ದಾಗ ಅಲ್ಲಿ ಮೈನಾ ಅವರು ಸಿಗ್ಲಿಲ್ಲ, ಅವ್ರ ಫ್ರೆಂಡ್ ಸಿಕ್ಕಿದ್ರು ಅಷ್ಟೇ. ಒಂದು ಸಣ್ಣ ಸಮಸ್ಯೆ ಬಂದ್ರು ನನಗೆ ಫೋನ್ ಮಾಡೋಳು, ನನ್ನ ಹತ್ರ ಹೇಳ್ಕೋತಿದ್ಲು, ಅಥವಾ ಮೀಟ್ ಮಾಡೋಣ ಅಂತ ಹೇಳೋಳು. ಆದರೆ ಆಸ್ಪತ್ರೆಗೆ ಹೋದಾಗಿಂದ ಡಾಕ್ಟ್ರ್ ಏನು ಹೇಳಿದ್ರೋ ಗೊತ್ತಿಲ್ಲ, ಅವ್ರ ನಡವಳಿಕೆನೇ ಬದಲಾಗಿ ಹೋಗಿದೆ. ಏನು ಹೇಳ್ಕೊಳ್ತಾ ಇಲ್ಲ, ಡಾಕ್ಟ್ರ್ ಏನು ಹೇಳಿದ್ರು ಅಂತಾನೂ ಹೇಳ್ತಾ ಇಲ್ಲ. ಅವ್ರ ಫ್ರೆಂಡ್ಸ್ ನೋಡಿದ್ರೆ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಹುಷಾರಿಲ್ಲ, ಏನು ಹುಷಾರಿಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ ಸರ್ಸು.